श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 59. आणि धर्मानुज हे ऐसे बोधेची आले आपैसे म्हणोनी ಅನಾರಿಸೆ ಕರೂ ನಯೆ. ಹಾಗೂ ಧರ್ಮಾನುಜ ಎಂಬುದು ತಾನಾಗಿಯೇ ಹೆಸರು ಬಂದಿರುವುದು. ಆದ್ದರಿಂದ ವಿಪರೀತವಾದದ್ದು ಮಾಡಬೇಡ. ಆದ್ದರಿಂದ ಧರ್ಮಾನುಜ ಎಂಬ ಹೆಸರು ತಾನಾಗಿಯೇ ಬಂದಿರುವುದು. ಈ ಕಾರಣಕ್ಕಾಗಿ ನೀನು ವಿಪರೀತವಾದದ್ದನ್ನು ಮಾಡಬೇಡ. ಕಾರ್ಯ ವಿವೇकी ಶಾಸ್ತ್ರೇತಿ करावी पारखी. अकृत्य पुढे ते लोकी ವಾಳಾವೇಗ. ಕಾರ್ಯ ವಿವೇಕವನ್ನು ಶಾಸ್ತ್ರಗಳೇ ಪರೀಕ್ಷಿಸಬೇಕವುಗಳನ್ನು. ಜಗತ್ತಿನಲ್ಲಿ ಅಯೋಗ್ಯವೆಂದು ತಿಳಿದು ಅಕೃತ್ಯವನ್ನು ತ್ಯಜಿಸಬೇಕು. ಕಾರ್ಯ ವಿವೇಕವನ್ನು ಶಾಸ್ತ್ರಗಳೇ ಪರೀಕ್ಷಿಸಬೇಕು. ಜಗತ್ತಿನಲ್ಲಿ ಅಯೋಗ್ಯವೆಂದು ತಿಳಿದು ಅಕೃತ್ಯವನ್ನು ತ್ಯಜಿಸಬೇಕು. ಮಗ ಕೃತ್ಯಪಣೆ ಖರೆ ನಿಗೆ ಹೇತುವ ಆಪುಲೇನಿ ಆಂಗೆ. ಆಚರೌನಿ ಆದರೆ ಚಾಂಗೆ ಸಾರಾವೇಗ. ಆಗ ಮಾಡಬೇಕೆಂದು ಸಿದ್ಧವಾದದ್ದನ್ನು ನಿನ್ನ ದೇಹದಿಂದಲೇ ಅದನ್ನು ಆದರದಿಂದ ಉತ್ತಮವಾಗಿ ಆಚರಿಸಿ ಅದನ್ನು ಪೂರ್ಣಗೊಳಿಸಬೇಕು. ಅಂಥ ಸಂದರ್ಭದಲ್ಲಿ ಮಾಡಬೇಕೆಂದು ಸಿದ್ಧವಾದದ್ದನ್ನು ನೀನು ನಿನ್ನ ದೇಹದಿಂದಲೇ ಅತ್ಯಂತ ಆದರದಿಂದ ಉತ್ತಮವಾಗಿ ಆಚರಿಸಿ ಅದನ್ನು ಪೂರ್ಣಗೊಳಿಸಬೇಕು. ಜೇ ವಿಶ್ವ ಪ್ರಾಮಾಣ್ಯಾಚಿ ಮುದಿ ಆಜಿ ತುझा हाती असे सुबुद्धी. लोक संग्रहासी त्रिशुद्धी ಯೋಗ್ಯ ಹೋಸಿ. ವಿಶ್ವ ಪ್ರಾಮಾಣ್ಯದ ಮುದ್ರೆಯು ಹೇ ಅರ್ಜುನ ಪ್ರಾಪ್ತವಾಗಿದೆ ನಿನ್ನ ಕೈಯಲ್ಲಿಯೂ. ಲೋಕ ಸಂಗ್ರಹಕ್ಕಾಗಿ ತ್ರಿಶುದ್ಧಿಯೂ ಉಳ್ಳವನಾಗಿರುವಿ. ವಿಶ್ವ ಪ್ರಾಮಾಣ್ಯದ ಮುದ್ರೆಯು ಹೇ ಅರ್ಜುನ ನಿನ್ನ ಕೈಯಲ್ಲಿಯೂ ಪ್ರಾಪ್ತವಾಗಿದೆ. ಅದೇ ರೀತಿ ಲೋಕ ಸಂಗ್ರಹಕ್ಕಾಗಿ ತ್ರಿಶುದ್ಧಿ ಉಳ್ಳವನೂ ಆಗಿರುವಿ. ಏವಂ ಆಸುರವರ್ಗೂ ಆಘವ ಸಾಂಗೋನಿ ತೇತೀಂಚ ನಿಗಾವ. ತೋಹಿ ದೇವೇ ಪಾಂಡವ ನಿರೂಪಿಲ. ಹೀಗೆ ಆಸುರವರ್ಗವೆಲ್ಲವನ್ನು ಹೇಳಿ ಅದರಿಂದ ಹೊರಗೆ ಬರುವುದನ್ನು ಅರ್ಜುನನಿಗೆ ಶ್ರೀಕೃಷ್ಣನು ಅದನ್ನು ಹೇಳಿದನು. ಈ ರೀತಿಯಾಗಿ ಆಸುರವರ್ಗವೆಲ್ಲವನ್ನು ಹೇಳಿ ಅದರಿಂದ ಹೊರಗೆ ಬರುವುದನ್ನೂ ಕೂಡ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು. ಯಾವ ರೀತೋ ಪಂಡೂಚ ಕುಮರು ಸದ್ಭಾವೋ ಜೀವೀಚ. ಕುಶೇಲತೋ ಚೈತನ್ಯಾಚ ಕಾನಿ ಐಕಾ. ಇದಾದ ಮೇಲೆ ಆ ಪಂಡು ಕುಮಾರನು ತಾಳಿ ಅಂತಃಕರಣದಿಂದ ಸದ್ಭಾವವನ್ನು ಕೇಳಬೇಕು ಪ್ರಶ್ನೆ ಕೇಳಿದ್ದನ್ನು ಜಾಗೃತಗೊಳಿಸಿ ಕಿವಿಗಳನ್ನು. ಇದಾದ ಮೇಲೆ ಆ ಪಂಡುಕುಮಾರನು ಅಂತಃಕರಣದಿಂದ ಸದ್ಭಾವವನ್ನು ತಾಳಿ
ಪ್ರಶ್ನೆ ಕೇಳಿದ್ದನ್ನು ನೀವು ನಿಮ್ಮ ಕಿವಿಗಳನ್ನು ಜಾಗೃತಗೊಳಿಸಿ ಕೇಳಬೇಕು. ಸಂಜೆ ವ್ಯಾಸಾಚಿಯ ನಿರೋಪ तो वेळू फेडिला तया नृपा तैसा मीही निवृत्ती कृपा सांगेन तुम्हा. ವ್ಯಾಸರ ಸಂದೇಶದಿಂದ ಸಂಜಯನು ಧೃತರಾಷ್ಟ್ರನ ಕಾಲಕ್ಷೇಪ ಮಾಡಿದನು. ಅದರಂತೆ ನಿವೃತ್ತಿ ಕೃಪೆಯಿಂದ ನಾನು ಹೇಳುವೆ ನಿಮಗೆ. ವ್ಯಾಸರ ಸಂದೇಶದಿಂದ ಸಂಜಯನು ಧೃತರಾಷ್ಟ್ರನ ಕಾಲಕ್ಷೇಪ ಮಾಡಿದನು. ಅದರಂತೆ ನಿವೃತ್ತಿನಾಥರ ಕೃಪೆಯಿಂದ ನಾನೂ ನಿಮಗೆ ಹೇಳುವೆನು. तुम्ही संत माझिया कडा दिठीचा कराल बहुडा तरी तुम्हा माने एवढा होई नमी. ನೀವು ಸಂತರು ನನ್ನ ಮೇಲೆ ಸುರಿಸಿದರೆ ಕೃಪಾ ದೃಷ್ಟಿಯ ಮಳೆ, ಅಂದರೆ ನಾನು ನಿಮಗೆ ಮಾನ್ಯವಾಗುವ ರೀತಿಯಲ್ಲೇ ಆಗುವೆನು. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ಸಂತರಾದ ನೀವು ನನ್ನ ಮೇಲೆ ಕೃಪಾದೃಷ್ಟಿ ಎಂಬ ಮಳೆ ಸುರಿಸಿದರೆ ನಾನು ನಿಮಗೆ ಮಾನ್ಯವಾಗುವ ರೀತಿಯಲ್ಲಿ ಆಗುವೆನು. ಮನೋನಿ ನಿಜ ಅವಧಾನ ಮಜ ಒಳಗೆ ಪಸಾಯ ದಾನ ದೀಜೋಜಿ ಸಮರ್ಥ ಹೋಯಿನ ಜ್ಞಾನದೇವೋ ಮನೆ. ಆದ್ದರಿಂದ ತಮ್ಮ ಅವಧಾನ ನನ್ನ ಸೇವೆಗೆ ಪ್ರಸಾದ ದಾನ ಪಟ್ಟು ಮಾಡಿರಿ ಸನಾತನ ಜ್ಞಾನದೇವನೆಂದನು. ಆದ್ದರಿಂದ ತಮ್ಮ ಅವಧಾನವೆಂದರೆ ಅರ್ಥಾತ್ ಲಕ್ಷ್ಯ ಕೊಡುವುದೆಂದರೆ ಅದು ನನ್ನ ಸೇವೆಗೆ ಪ್ರಸಾದ ದಾನವೇ ಆಗಿರುತ್ತದೆ. ಅಂಥ ಪ್ರಸಾದ ದಾನವನ್ನು ನನಗೆ ಕೊಟ್ಟು ನನ್ನನ್ನು ಸನಾತನನ್ನಾಗಿ ಮಾಡಿದೆಂದು ಶ್ರೀ ಜ್ಞಾನದೇವರು ಅಂದರು. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪತ್ತಿ ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಇತಿ ಶ್ರೀ ಜ್ಞಾನದೇವ ವಿರಚಿತಾಯಾಂ ಭಾವಾರ್ಥ ದೀಪಿಕಾಯಾಂ ಷೋಡಶೋಧ್ಯಾಯಃ. ಶ್ರೀ ಜ್ಞಾನದೇವರ ಜ್ಞಾನೇಶ್ವರಿಯನ್ನು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿದನು ಬ್ರಹ್ಮಚೈತನ್ಯದಾಸ ದತ್ತಾವಧೂತನು ಶ್ರೀ ಸದ್ಗುರು ಕೃಪೆಯಿಂದ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.